श्रीराम समर्थ चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। सद्गुरु श्री चिदंबरेश्वर महाराज की जय। संत श्रेष्ठ दास राजाराम महाराज की जय। जय जय रघुवीर समर्थ। निजात्मबोध प्रकरण 19 आत्मज्ञान दृष्टीकरण संपुಟ 70। जरी तो दावील आपणासी तरीच कळेल माया जनासी ईश्वराची विचित्र कळा ऐसी देखो निदृष्टीसी न कळेते। ಒಂದು ವೇಳೆ ತೋರಿಸಿದರೆ ಭಗವಂತನೇ ತಾನು ತಿಳಿದುಕೊಳ್ಳಬಹುದು ಜನರು ಮಾಯೆಯನ್ನು। ಈಶ್ವರನ ವಿಚಿತ್ರ ಕಲೆ ಹೀಗಿರುವುದನ್ನು ನಾವೇ ನೋಡಿ ನಮ್ಮ ಕಣ್ಣುಗಳಿಂದ ತಿಳಿಯಲಾರದು। ಕರಣಿ ಜಯಾಚಿ ಅಘಡಿತ ದೇವಾದಿಕಾಶೀನ ಕಳೆ ಮಾತ ವಿಷಾಚೆ ಅಮೃತ ಕರೀತ ಆಯುಷ್ಯಗತ ವಾಚವಿಲೆ। ಅವರ ಲೀಲೆಯು ಅಗಾಧವಾದದ್ದು, ದೇವತಾದಿಗಳಿಗೂ ತಿಳಿಯದಂಥದು, ವಿಷವನ್ನೇ ಅಮೃತ ಮಾಡುವಂಥದು, ಆಯುಷ್ಯ ಮುಗಿದಿದ್ದರೂ ಉಳಿಸುವಂಥದು। ಬ್ರಹ್ಮಯಾಚ ಸರಳ ಲೇಖ प्रत्यक्ष मदसी वाचविले देख समक्षदाविले कौतुक उभे देवादिक कर जोडुनी। ಬ್ರಹ್ಮದೇವನ ವಿಧಿ ಲಿಖಿತವನ್ನು ವರೆಸುವಂಥವರು, ಪ್ರತ್ಯಕ್ಷನನ್ನೇ ಉಳಿಸಿರುವಂಥವರು, ಸಮಕ್ಷಮ ಅನೇಕ ಕೌತುಕ ತೋರಿಸಿದಂಥವರು, ದೇವತಾದಿಗಳು ಕೈ ಮುಗಿದುಕೊಂಡು ನಿಂತಿರುವರವರ ಮುಂದೆ। ಐಸಾ ಲೀಲಾಧಾರಿ ಭಗವಂತ ಸ್ವಮುಖೇ ಅಭಂಗ ಸಾಂಗತ बोलो निदावीत दृष्टांत मात उघड प्रचीत माझे अंगी। ಇಂಥ ಲೀಲಾಧಾರಿ ಭಗವಂತನು ಸ್ವಮುಖದಿಂದಲೇ ಅಭಂಗ ಹೇಳಿದನು, ಮಾತನಾಡುತ್ತ ದೃಷ್ಟಾಂತ ಕೊಡುವನು, ಇದರ ಅನುಭವ ನಾನೇ ಸ್ಪಷ್ಟವಾಗಿ ಪಡೆದಿರುವೆನು। ಒಂದು ವೇಳೆ ಭಗವಂತನೇ ನಮಗೆ ತೋರಿಸಿದರೆ ಮಾತ್ರ ಅವನ ಮಾಯೆಯು ಜನರಿಗೆ ತಿಳಿಯುತ್ತದೆ। ತಾತ್ಪರ್ಯವೇನೆಂದರೆ ಭಕ್ತನನ್ನು ಮಾಯೆಯಿಂದ ಉದ್ಧಾರ ಮಾಡುವುದಕ್ಕಾಗಿ ಈಶ್ವರೀ ಸಂಕಲ್ಪವೇ ಬೇಕಾಗುತ್ತದೆ। ಈಶ್ವರನ ಈ ಅಗಾಧ ಲೀಲೆಯನ್ನು ನೋಡಿಯೂ ಕೂಡ ತಿಳಿಯುವುದಿಲ್ಲವೆಂಬುದೇ ನಿಜವಾದದ್ದು। ಅವನ ಅಘಟಿತ ಲೀಲೆಯ ಕಲ್ಪನೆ ದೇವತಾದಿಗಳಿಗೂ ಕೂಡ ಬರುವುದಿಲ್ಲ। ಒಮ್ಮೊಮ್ಮೆ ವಿಷವನ್ನೇ ಅಮೃತವನ್ನಾಗಿ ಮಾಡಿದರೆ, ಒಮ್ಮೊಮ್ಮೆ ಮುಗಿದು ಹೋದ ಆಯುಷ್ಯವನ್ನಾದರೂ ಕೊಟ್ಟು ಅವನನ್ನು ಬದುಕಿಸುತ್ತಾರೆ। ಬ್ರಹ್ಮದೇವನು ಯಾವ ಹಣೆ ಬರಹವನ್ನು ಬರೆದಿರುತ್ತಾನೋ ಅದನ್ನು ದೂರ ಸರಿಸಿ ಅವರು ಪ್ರತ್ಯಕ್ಷವಾಗಿ ನನ್ನನ್ನು ಕೂಡ ಉಳಿಸಿದರು। ಅವರ ಈ ಆಶ್ಚರ್ಯವನ್ನು ಕಣ್ಣುಗಳಿಂದ ಪ್ರತ್ಯಕ್ಷವಾಗಿ ನೋಡಿದೊಡನೆ ದೇವತೆಗಳೂ ಕೂಡ ಕೈಮುಗಿದುಕೊಂಡು ನಿಂತಿರುತ್ತಾರೆ। ಸ್ವಾಮಿ ಅಂದರೆ ಇಂಥ ಲೀಲಾಧಾರಿ ಭಗವಂತನು ಸ್ವಮುಖದಿಂದ ನನಗೆ ಅಭಂಗ ಹೇಳುತ್ತಾನೆ ಹಾಗೂ ಮಾತನಾಡುತ್ತ ದೃಷ್ಟಾಂತ ಕೊಡುತ್ತಾನೆ। ಇದರ ಅನುಭವವನ್ನು ನಾನು ಸ್ಪಷ್ಟವಾಗಿ ಇದೇ ಜನ್ಮದಲ್ಲಿ ಪಡೆದುಕೊಂಡಿರುತ್ತೇನೆ। ಚಿದಂಬರ ಮಹಾಸ್ವಾಮಿಯು ಶ್ರೀಮುಖದಿಂದ ಹೇಳಿದ ಅಭಂಗ। ಅಭಂಗ ಶ್ರೀಮುಖೀಂಚ ಚಿದಂಬರ ಉವಾಚ माझा धाकमानी त्रिभुवनी लोक यम कुंभीपाक धाकमानी माझा धाकमानी व्याघ्रसिंह सर्प ती लोकी दर्प माझा असे माझा धाकमानी जलस्थळ अग्नी आकाश पवनी धाक माझा माझा धाक असे राक्षस देवासी नाम मणे त्यासी ಉದ್ಧರಿತೋ। ಶ್ರೀ ಚಿದಂಬರರು ಅನ್ನುತ್ತಾರೆ, ತ್ರಿಭುವನದಲ್ಲಿ ಅದೆಲ್ಲವೂ ನನ್ನ ಆಜ್ಞೆಯಲ್ಲಿ ಇರುತ್ತವೆ। ಯಮ, ಕುಂಭೀಪಾಕ, ನರಕ, ಹುಲಿ, ಸರ್ಪಗಳೊಂದಿಗೆ 3 ಲೋಕಗಳಲ್ಲಿ ನನ್ನದೇ ನಿಯಂತ್ರಣವಿರುತ್ತದೆ। ಜಲ, ಸ್ಥಳ, ಅಗ್ನಿ, ಆಕಾಶ, ವಾಯು ಈ ಎಲ್ಲ ಪಂಚಮಹಾಭೂತಗಳು ನನ್ನ ಆಜ್ಞೆಯಂತೆ ಕಾರ್ಯ ಮಾಡುತ್ತವೆ। ರಾಕ್ಷಸ ದೇವತೆಗಳು ಕೂಡ ನನ್ನ ಆಜ್ಞೆಯಲ್ಲಿ ಇರುತ್ತಾರೆ। ಯಾರು ನನ್ನ ನಾಮವನ್ನು ಶ್ರದ್ಧೆಯಿಂದ ತೆಗೆದುಕೊಳ್ಳುತ್ತಾರೋ ನಾನು ಅವರನ್ನು ಉದ್ಧಾರ ಮಾಡುತ್ತೇನೆ। ಈ ವಚನವು ಶ್ರುತಿವಚನದಂತೆ ಇರುತ್ತದೆ। ಇಲ್ಲಿ ಶ್ರೀಕೃಷ್ಣ ರೂಪಿ ಬ್ರಹ್ಮಸ್ವರೂಪ ತಿಳಿದುಕೊಂಡು ಸ್ವಾಮಿಯು ಹೇಳುತ್ತಿರುತ್ತಾರೆ। ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ। संत श्रेष्ठ दास राजाराम महाराज की जय। जय जय रघुवीर समर्थ। नमः पार्वती पतये हर हर महादेव।